ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಸ್ತ್ ಚಾನಲ್. ಏನಪ್ಪ ವಿಷಯ ಅಂದ್ರೆ, ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಅವರು ಕಾಣಿಸ್ತಾ ಇಲ್ಲ. ಕುಮಾರಿ ಅವರು ಯಾಕೆ ಕಾಣಿಸ್ತಾ ಇಲ್ಲ ಅಂತಂದು ಇನ್ನೂ ಕೂಡ ಅಪ್ಡೇಟ್ ಏನು ಕೊಟ್ಟಿಲ್ಲ. ಮತ್ತೆ ರೂಮರ್ಸ್ ಪ್ರಕಾರ ಇವರು ಅವ್ರ ಮನೆಯಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಯಾಕಂದ್ರೆ ಅವ್ರ ಅಮ್ಮ ಒಬ್ಬರ ಇರುವುದರಿಂದ ಮನೆಗೆ ಹೋಗಿ ಬರ್ಬಹುದು ಅಂತಂದು ರೂಮರ್ಸ್ ಹರಿದಾಡ್ತಾ ಇವೆ. ಕಾದು ನೋಡೋಣ ಇದು ಅಪ್ಡೇಟ್ ಏನಿರುತ್ತಂದು. ಇಲ್ಲಿ JP ಅನ್ನ ಕೂಡ ಒಂದೊಂದು 2 ವಿಡಿಯೋದಲ್ಲಿ ಹೇಳಿದ್ದಾರೆ. ಒಂದಿನ ಫಸ್ಟ್ನೇ ವಿಡಿಯೋದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಶಾಕ್ ಆಗ್ಬಹುದು, ಬೇಜಾರಾಗುವ ವಿಷಯ ಆಗುತ್ತೆ ಕುಮಾರಿ ಅವ್ರ ಕಡೆಯಿಂದ ಮುಂದೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ನಿಮಗೆ. ಬಟ್ ಅವ್ರು ನಾನು ಹೇಳುವಂತಿಲ್ಲ, ಚಾನಲ್ ಹೇಳುವಂತಿಲ್ಲ ಅಂತಂದು JP ಅನ್ನ ಹೇಳಿದ್ರು. ಮತ್ತೆ JP ಅನ್ನ ಅವರು ಎಮೋಷನಲ್ ರೌಂಡ್ ಇತ್ತಲ್ಲ ಅಗ್ನಿ ಪರೀಕ್ಷೆಯಲ್ಲಿ, ಅವಾಗೂ ಕೂಡ ಏನಪ್ಪಾ ಅಂತ ಹೇಳಿದ್ರಂದ್ರೆ, ಇವಾಗ JP ಅದು ಕುಮಾರಿ ಅವರು ಅಳೋದು ನೋಡಿ ಒಂದಿಷ್ಟು ಜನ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ರು. ಆ ಕಮೆಂಟ್ಗೆ ರಿಪ್ಲೈ ಕೊಟ್ರು ಇವ್ರು ಏನಂದ್ರೆ, ನೀವು ಕೂಡ ಎಲ್ಲರೂ ಅಳ್ತೀರಾ, ಕುಮಾರಿಗೋಸ್ಕರನೇ ಎಲ್ಲರೂ ಕೂಡ ಅಳ್ತೀರಾ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದು ಇವಾಗ ಆಗುತ್ತಾ ಅಥವಾ ಏನೋ ಗೊತ್ತಿಲ್ಲ. ಬಟ್ ಇವಾಗ ಅವ್ರು ಹೇಳೋದು ಇವರು ಹೀಗಾಗಿ ಇವರು ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಿಂಕ್ ಆಗ್ತಾ ಇದೆ. ಆ ಥರ ಏನೋ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಿಟ್ಟು ಹೋಗ್ಲಾರ್ದಂಗೆ ಇರಬೇಕು. ಅದೇನೋ ಕಷ್ಟ ಇರಲಿ, ಅವ್ರಿಗೆ ಮಾತ್ರ ಸಖತ್ತಾಗಿ ಸಪೋರ್ಟ್ ಸಿಗ್ತಾ ಇದೆ. ಇವಾಗ ಅಗ್ನಿ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಕಂಟೆಂಟೆನ್ಸ್ ಇವರು ಬಿಗ್ ಬಾಸ್ ಹೋಗಕ್ಕೆ. ನೋಡೋಣ, ಕಾದು ಏನಾಗುತ್ತೆ ಏನಿಲ್ಲ. ಏನಾದರೂ ಅಪ್ಡೇಟ್ ಬಂದರೆ ತಕ್ಷಣ ತಿಳಿಸ್